ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮ ನಾಮ ವರಾನನೆ. ಜೈ ಶ್ರೀರಾಮ್. ಎಲ್ಲ ವೀಕ್ಷಕರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ವಾರ ಭವಿಷ್ಯ. ಸೊ ಈಗ ಈ ವಾರದಲ್ಲಿ ದ್ವಾದಶ ರಾಶಿ ಫಲಗಳನ್ನು ತಿಳ್ಕೊಳ್ಳೋಣ. ವಾರದ ಏನಂದರೆ ಮಾರ್ಚ್ 29ನೇ ತಾರೀಕಿಂದ ಏಪ್ರಿಲ್ 4ನೇ ತಾರೀಕು ತನಕ ದ್ವಾದಶ ರಾಶಿಗಳಿಗೆ ಏನೇನು ಫಲ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಯಾವ ಯಾವ ಗ್ರಹಗಳು ಎಲ್ಲೆಲ್ಲಿ ಸಂಚಾರ ಮಾಡ್ತಿದೆ ಅಂತ ತಿಳ್ಕೊಳ್ಳೋಣ. ಈಗ ನೋಡಿ, ಚಂದ್ರ ನಮಗೆ ಸಿಂಹ ರಾಶಿಯಿಂದ ಮತ್ತು ಕನ್ಯಾ ರಾಶಿಯಲ್ಲಿ ಈ ವಾರದಲ್ಲಿ ಸಂಚಾರ ಮಾಡುತ್ತೆ. ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ನೋಡಿ, ಅವರ ಸ್ನೇಹಿತರದೇ ನಕ್ಷತ್ರ ಅಂದರೆ ಸೂರ್ಯನಿಂದ ಆಗ್ಬೋದು, ಅಂದರೆ ನಿಮಗೆ ಉತ್ತರ, ಹಸ್ತ, ಚಿತ್ತ ಈ ನಕ್ಷತ್ರಗಳಲ್ಲಿ ಸಂಚಾರ ಮಾಡುವಾಗ ಚಂದ್ರನಿಗೆ ಬಲ ಹೆಚ್ಚಾಗಿರುತ್ತೆ. ಈಗ ಸಿಂಹರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಅದು ಕೇತು ಸಿಂಹರಾಶಿಯಲ್ಲಿ ಇರೋದ್ರಿಂದ ಸ್ವಲ್ಪ ಡಿಟ್ಯಾಚ್ಮೆಂಟು, ವೈರಾಗ್ಯ, ಚಿಂತೆ ಸ್ವಲ್ಪ ಮಟ್ಟಿಗೆ ಕಾಣಬಹುದು. ಬಟ್ ವಾರಾಂತ್ಯದಲ್ಲಿ ಶುಭ ಫಲ ಹೆಚ್ಚಾಗಿರುತ್ತೆ. ನಂತರ ನಾವು ಈಗ ಕೇತು ಸಿಂಹರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಹಾಗೆ ಗುರು ನಮಗೆ ಮಿಥುನ ರಾಶಿಯಲ್ಲಿ ಈ ವಾರದ ಸಂಚಾರ ಮಾಡೋದನ್ನು ನೋಡ್ಬೋದು. ಹಾಗೆ ನಮಗೆ 3 ಗ್ರಹಗಳು ವಾಯು ತತ್ವದಲ್ಲಿ, ಒಂದು ರಾಹು, ಕುಜ, ಬುಧ, ಈ 3 ಗ್ರಹಗಳು ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಹಾಗೆ ಮೀನ ರಾಶಿಯಲ್ಲಿ ನಮಗೆ ಶನಿ ಮತ್ತು ಸೂರ್ಯ ಸಂಚಾರ ಮಾಡೋದನ್ನು ನೋಡ್ಬೋದು. ಹಾಗೆ ಮೇಷರಾಶಿಯಲ್ಲಿ ಶುಕ್ರ ಸಂಚಾರ ಮಾಡೋದನ್ನು ಈ ವಾರದಲ್ಲಿ ನೋಡ್ಬೋದು. ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ. ನೋಡಿ, ಧನುರಾಶಿ. ಧನುರಾಶಿಯಲ್ಲಿ ನಮಗೆ ಚಂದ್ರ ನಿಮಗೆ ಭಾಗ್ಯ ಅಂತ 9ನೇ ಮನೆ 10ನೇ ಮನೆ ಸಂಚಾರ ಈ ವಾರದಲ್ಲಿ. ಸೊ 9ನೇ ಮನೆಯಲ್ಲಿ ಕೇತು ಜೊತೆ ಇದ್ದಾಗ ಸ್ವಲ್ಪ ತಾಯಿ ತಂದೆ ಅಂದರೆ ಪೇರೆಂಟ್ಸ್ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಇನ್ನು ಕರ್ಮಸ್ಥಾನದಲ್ಲಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಹೊಸ ಉತ್ಸಾಹ ಉಲ್ಲಾಸ ಸಿಗುತ್ತೆ. ಗುರು ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳ್ತಿದೆ ಸಪ್ತಮದಿಂದ. ಹಾಗಾಗಿ ನಿಮಗೆ ಆರೋಗ್ಯ ವೃದ್ಧಿಗಾಗಲಿ ಅಥವಾ ಎಲ್ಲ ರೀತಿಯಲ್ಲೂ ನಿಮಗೆ ಶುಭ ಕಾರ್ಯಗಳೇ ಶುಭ ಫಲಗಳನ್ನೇ ಉಂಟು ಮಾಡುತ್ತೆ. ನಿಮ್ಮ ಮಾತಲ್ಲಿ ಜಯ ಬರುತ್ತೆ. ನಿಮ್ಮ ಮಾತಿಗೆ ಮನ್ನಣೆ ಸಿಗುತ್ತೆ. ಯಾಕಂದರೆ ಗುರು ದೃಷ್ಟಿ 3ನೇ ಮನೆ ಮೇಲೂ ಬೀಳ್ತಾ ಇರೋದ್ರಿಂದ ನಿಮ್ಮ ಮಾತುಕತೆಯಲ್ಲಿ ಜಯ, ಮಾತಲ್ಲಿ ಮನ್ನಣೆ ಸಿಗುವಂಥ ಚಾನ್ಸ್ ಇರುತ್ತೆ. ನಿಮಗೆ ಎಲ್ಲ ರೀತಿ ಸೋಷಿಯಲ್ ಕನೆಕ್ಟಿವಿಟಿ, ಫ್ರೆಂಡ್ಸ್ ಕನೆಕ್ಟ್, ಹೊಸ ಸ್ನೇಹಿತರು ಕನೆಕ್ಟ್ ಆಗೋದು, ಹಳೆಯ ಫ್ರೆಂಡ್ಸು ಮತ್ತೆ ವಾಪಸ್ ಬರೋದು, ಎಲ್ಲ ರೀತಿಗೂ 3ನೇ ಮನೆಯಲ್ಲಿ ಕುಜ ಆಗಲಿ ರಾಹು ಆಗಲಿ ಅನುಕೂಲ ಮಾಡಿಕೊಡುತ್ತೆ. ಹಾಗೆ ನೀವೇನಾದರೂ ಹೊಸ ಕೆಲಸ ಹುಡುಕ್ತಾ ಇದ್ದರೆ ಅದಕ್ಕೂ ಕೂಡ ಕುಜ ಮತ್ತು ಸೂರ್ಯ ಕೂಡ 4ನೇ ಮನೆಯಲ್ಲಿ ಅನುಕೂಲ ಮಾಡಿಕೊಡುತ್ತೆ. ಬಟ್ ನಮಗೆ 4ನೇ ಮನೆಯಲ್ಲಿರೋ ಶನಿಗೆ ಪರಿಹಾರದ ಅಗತ್ಯ ಇದೆ. ಅರ್ಧಾಷ್ಟಮ ಶನಿ ಆಗಿರೋದ್ರ ಕಾರಣ ಶನಿಗೆ ಇಲ್ಲಿ ಪರಿಹಾರದ ಅಗತ್ಯ ಇದೆ. ರಾಮರಕ್ಷಾ ಸ್ತೋತ್ರ ಅಥವಾ ಹನುಮಾನ್ ಚಾಲಿಸ ಹೇಳ್ಕೊಳ್ಳೋದು, ಎಳ್ಳೆಣ್ಣೆ ದೀಪ ಮನೇಲಿ ಹಚ್ಚೋದು, ಇದರಿಂದ ನಿಮಗೆ ಶನಿ ಶಾಂತಿ ಆಗುತ್ತೆ. ಹಾಗೆ ಕೂಡ ನಮಗೆ ವಿದ್ಯಾರ್ಥಿಗಳು ಯಾರನ್ನ ಇದ್ದರೆ 4ರಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ನಿಧಾನ, ಸೋಂಬೇರಿತನ ಬರ್ತಾ ಇರುತ್ತೆ. ಅಲ್ಲಿ ಸೂರ್ಯ ಹೋಗಿರೋದ್ರಿಂದ ನೀವು ಇನ್ಮೇಲೆ ಸೂರ್ಯ ಉದಯಕ್ಕೆ ಎಂದು ಸೂರ್ಯನಾರಾಯಣನಿಂದ ಅಷ್ಟೋತ್ತರಗಳು ಹೇಳ್ಕೊಳ್ಳಿ. ಅದರಿಂದ ನಿಮಗೆ ಸ್ವಲ್ಪ ಹೊಸ ಉರುಪು, ಉತ್ಸಾಹ ಬರುತ್ತೆ. ನಿಮ್ಮ ವಿದ್ಯಾಭ್ಯಾಸದಲ್ಲೂ ಮುಂದುವರಿಯೋಕ್ಕೆ ಅನುಕೂಲಗಳಾಗುತ್ತೆ. ಓವರಾಲ್ ಅಂದರೆ ಧನುರಾಶಿಯ ಮಿಶ್ರಫಲ ಒಳ್ಳೆಯದಾಗಲಿ. ಮಕರ ರಾಶಿ. ನೋಡಿ, ಮಕರ ರಾಶಿಗೆ ಅಷ್ಟಮ ಮತ್ತು ನವಮದಲ್ಲಿ ಚಂದ್ರ ಸಂಚಾರ. 8ನೇ ಮನೆಯಲ್ಲಿ ಕೇತು ಜೊತೆ ಇದ್ದಾಗ ಆಕಸ್ಮಿಕ ದುಃಖಗಳು, ನೋವುಗಳು ಉಂಟು ಮಾಡ್ಬೋದು. ಕೆಲಸದಲ್ಲಿ ಒತ್ತಡಗಳು ಉಂಟಾಗುತ್ತೆ. ಬಟ್ ಒಂದ್ಸರಿ ಭಾಗ್ಯಕ್ಕೆ ಹೋದಾಗ ಮತ್ತೆ ಅದು ನಿಮಗೆ ಅದೃಷ್ಟ. ಅಂದರೆ ಈ ವಾರದಲ್ಲಿ ಮೊದಲು 3 ದಿನ ತುಂಬ ಒತ್ತಡಗಳಿದ್ರು, ವಾರಾಂತ್ಯದಲ್ಲಿ ಶುಭವಾಗಿ ಕನ್ವರ್ಟ್ ಆಗಿಬಿಡುತ್ತೆ. ಸೊ ಅದು ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಹಾಗೆ ನಿಮಗೆ ಗುರು ನೋಡಿ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದೆ. ದೃಷ್ಟಿ ಏನಾಗ್ತಿದೆ, ಈ ಕುಟುಂಬ ಸ್ಥಾನದ ಮೇಲೆ ಬೀಳ್ತಾ ಇದೆ, ಅಂದರೆ 2ನೇ ಮನೆ ಮೇಲೆ ಬೀಳ್ತಾ ಇದೆ. ಹಾಗಾಗಿ ಹಣಕಾಸು, ವ್ಯಾಪಾರ, ವ್ಯವಹಾರನ ವೃದ್ಧಿ ಮಾಡುತ್ತೆ. 2ರ ರಾಹು ಕೂಡ ವ್ಯಾಪಾರಕ್ಕೆ ಚೆನ್ನಾಗಿ ಲಾಭ ತಂದುಕೊಡುತ್ತೆ. ಹಾಗೆ ನಮಗೆ ಬುಧ 2ರಲ್ಲಿದ್ದರೂ ಕೂಡ ನಿಮಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲ ಮಾಡಿಕೊಡುತ್ತೆ. ಹಾಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಓವರಾಲ್ ಆಗಿ ನಿಮಗೆ 2ನೇ ಮನೆಯಲ್ಲಿರೋ 3 ಗ್ರಹಗಳು ಅನುಕೂಲ ಮಾಡಿಕೊಡ್ತಾ ಇದೆ. ಆದರೆ ಕೋಪತಾಪ ಅಥವಾ ಒರಟಾಗಿ ಮಾತು ಕೊಟ್ಬಿಡುತ್ತೆ ಕುಜ. ರಾಹು ಜೊತೆ ಸೇರಿದೆ, ಅದು ಜಾಸ್ತಿ ಮಾಡುತ್ತೆ. ಅನಾವಶ್ಯಕವಾಗಿ ಕಿತ್ತಾಟಕ್ಕೆ ಸಿಗಾಕಬೇಡಿ. ಅದರಿಂದ ನೀವು ಸ್ವಲ್ಪ ದೂರನೇ ಉಳ್ಕೊಳ್ಳೋದ್ರಿಂದ ಉತ್ತಮ. ಈಗ ನೋಡಿ, ನಿಮಗೆ 11ನೇ ಮನೆಯಲ್ಲಿ ಅಧಿಪತಿಯಾದ ಕುಜ ಕುಟುಂಬ ಭಾವದಲ್ಲೇ ಇದೆ. ಹಾಗಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭನೂ ತಂದುಕೊಡುತ್ತೆ. 3ನೇ ಮನೆ ಸೂರ್ಯ ಕೆಲಸ ಏನಾದರೂ ಹುಡುಕ್ತಿದ್ರೆ ಮಕರ ರಾಶಿಯವರಿಗೆ ಇದು ಈ ವಾರದಲ್ಲಿ ಕೆಲಸ ಸಿಗುವಂಥ ಚಾನ್ಸಸ್ಸು ಅಥವಾ ಬಡ್ತಿ, ಪ್ರಮೋಷನ್ ಸಿಗುವಂಥ ಚಾನ್ಸಸ್ಸು. ಓವರಾಲ್ ತೊಗೊಂಡ್ರೆ ಮಕರ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮಾತಿನ ಮೇಲೆ ಎಚ್ಚರಿಕೆ ವಹಿಸಿ. ಇನ್ನು ನಮಗೆ 4ನೇ ಮನೆಯಲ್ಲಿ ಶುಕ್ರ ಸಂಚಾರ. ಶುಕ್ರ 4ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ರೆ ನೀವು ಫ್ಲಾಟ್ ತೊಗೊಳಕ್ಕಾಗಲಿ, ವಾಹನ ತೊಗೊಳಕ್ಕಾಗಲಿ ಅದಕ್ಕೆ ಖಂಡಿತ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಮಕರ ರಾಶಿಯವರಿಗೆ 11ನೇ ಮನೆ ಕರ್ಮಾಧಿಪನಾಗಿ ಶುಕ್ರ 10ನೇ ಮನೆಯಲ್ಲಿರೋದ್ರಿಂದ ಕೆಲಸ ಕಾರ್ಯಗಳಲ್ಲೂ ತಕ್ಕ ಮಟ್ಟಿಗೆ ಶುಭ ಫಲವನ್ನೇ ಕೊಡುತ್ತೆ. ಓವರಾಲ್ ಮಕರ ರಾಶಿಯವರಿಗೆ ವ್ಯಾಪಾರ, ಹಣಕಾಸು ಚೆನ್ನಾಗಿದೆ. ಮಾತಿನ ಮೇಲೆ ಎಚ್ಚರಿಕೆ ವಹಿಸಬೇಕು, ಒಳ್ಳೆಯದಾಗಿ. ಕುಂಭರಾಶಿ. ನೋಡಿ, ಕುಂಭರಾಶಿಯವರಿಗೆ ಸಪ್ತಮ ಮತ್ತು ಅಷ್ಟಮದಲ್ಲಿ ಚಂದ್ರ ಸಂಚಾರ. 7ನೇ ಮನೆ ಕೇತು ಜೊತೆ ಚಂದ್ರ ಸಂಚಾರ ಮಾಡ್ತಿದ್ದಾಗ ಪತಿ ಅಥವಾ ಪತ್ನಿಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಅಥವಾ ಪತಿ ಅಥವಾ ಪತ್ನಿಯ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು.
ಇನ್ನು ಚಂದ್ರ ಯಾವಾಗ ಅಷ್ಟಮದಲ್ಲಿ ಸಂಚಾರ ಮಾಡುತ್ತೋ ನೋಡಿ, 6ನೇ ಮನೆ ಅಧಿಪತಿ ಅಷ್ಟಮದಲ್ಲಿ, ಹಾಗಾಗಿ ಕೆಲಸದಲ್ಲಿ ಆಪರ್ಚುನಿಟಿ ಸಿಗುವಂಥ ಚಾನ್ಸ್ ಇರುತ್ತೆ. ಆದರೆ ಹೆಲ್ತ್ ಅಂದರೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ. ನಂತರ ನಿಮಗೆ ಗುರು ನೋಡಿ ಪಂಚಮದಿಂದ ನಿಮ್ಮ ರಾಶಿ ಮೇಲೆ ದೃಷ್ಟಿ ಬೀಳ್ತಿದೆ. ಸೊ ಹಾಗಾಗಿ ಅದು ರಿಕವರಿ ಚಾನ್ಸ್ ಚೆನ್ನಾಗೇ ಇದೆ. ಬಟ್ ಆದರೂ ಕೂಡ ಚಂದ್ರ ಶಾಂತಿಗೋಸ್ಕರ ಶಿವನ ಆರಾಧನೆ ಮಾಡಿ, ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಡಿ, ಒಂದು 10 ನಿಮಿಷ ಕೂತ್ಕೊಂಡು ಬನ್ನಿ, ಅದರಿಂದ ನಿಮಗೆ ಖಂಡಿತ ಚಂದ್ರನ ಪರಿಹಾರ ಆಗುತ್ತೆ. ಸೊ ಗುರು ದೃಷ್ಟಿ ಮೇಲೆ ಬೀಳ್ತಾ ಇರೋದ್ರಿಂದ ಏನು ಚಿಂತೆ ಮಾಡೋಂಥ ಅವಶ್ಯಕತೆ ಇಲ್ಲ. ವಿದ್ಯಾರ್ಥಿಗಳಿಗೂ ಅನುಕೂಲಕರವಾಗಿದೆ, ವಿದ್ಯಾಭ್ಯಾಸಕ್ಕೂ ಚೆನ್ನಾಗಿದೆ. ನಿಮ್ಮ ರಾಶಿಯಲ್ಲಿ ರಾಹು ಇದೆ, ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ. ಸಪ್ತಮದಲ್ಲಿ ಕೇತು ಇದ್ರೆ ಪತ್ನಿಯ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರೋಪೇರು ಆದರೆ, ನಿಮ್ಮ ರಾಶಿಯಲ್ಲಿ ರಾಹು ಇರೋದ್ರಿಂದ ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳುಂಟು. ಅದು ಕುಜನ ಜೊತೆ ಸೇರಿದೆ. ಸೊ ಹಾಗಾಗಿ ಎಕ್ಸಸ್ ಆಫ್ ಹೀಟ್ ಆಗೋದಾಗಲಿ ಅಥವಾ ನಿಮಗೆ ಪಿತ್ತ ಜಾಸ್ತಿ ಆಗೋದಾಗಲಿ, ಈ ವಿಷಯಗಳಿಗೋಸ್ಕರ ಕುಜಶಾಂತಿ ಕೂಡ ಆಗುತ್ತೆ. ಕೋಪ ಬೇಗ ಬರುತ್ತೆ, ಯಾಕಂದರೆ ಕುಜನೂ ಅಲ್ಲೇ ಇದೆ. ಹಾಗಾಗಿ ಸಪ್ತಮದಲ್ಲಿ ಸೂರ್ಯ ಅಧಿಪತಿ ಆಗಿರ್ತಾನೆ. ಸೂರ್ಯ 2ನೇ ಮನೆ ಸಂಚಾರ ಮಾಡ್ತಾರೆ. ಸೊ ಮಾತು ಕೂಡ ಸ್ವಲ್ಪ ನೇರಲ್ಲಿ ನೋಡಿ ಡಿಪ್ಲೊಮ್ಯಾಟಿಕ್ ಆಗಿರಲ್ಲ, ನೇರವಾಗಿ ಮಾತಾಡೋದ್ರಿಂದ ಬೇರೆಯವ್ರಿಗೆ ಹರ್ಟ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನಮಗೆ ಇಲ್ಲಿ ಕುಜಶಾಂತಿ ಕೂಡ ಅಗತ್ಯ ಇದೆ. ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗೋದು ಅಥವಾ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದು, ಸುಬ್ರಹ್ಮಣ್ಯನ ಅಷ್ಟೋತ್ತರ ಹೇಳ್ಕೊಳ್ಳೋದ್ರಿಂದ ನಿಮಗೆ ತಕ್ಕ ಮಟ್ಟಿಗೆ ಸ್ವಲ್ಪ ಸಮಾಧಾನ ಸಿಗುತ್ತೆ. ಇನ್ನು 2ರಲ್ಲಿ ಸೂರ್ಯ ವ್ಯಾಪಾರ ವ್ಯವಹಾರಗಳಿಂದ ಲಾಭ ಇದೆ, ಆದರೆ ಮಾತಿನ ಮೇಲೆ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಸೊ ಓವರ್ ಆಲ್ ತೊಂದರೆ ಕುಂಭರಾಶಿಯವರಿಗೆ ಈ ವಾರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸಣ್ಣ ಪುಟ್ಟ ಪರಿಹಾರ ನೋಡ್ಕೊಳ್ಳಿ, ಒಳ್ಳೆಯದಾಗಿ. ಮೀನರಾಶಿ ನೋಡಿ, ಮೀನರಾಶಿಯವರಿಗೆ 6 ಮತ್ತು 7ನೇ ಮನೆಯಲ್ಲಿ ಚಂದ್ರ ಸಂಚಾರ. ನಿಮಗೆ 6ನೇ ಮನೆಯಲ್ಲಿ ಯಾವಾಗ ಚಂದ್ರ ಸಂಚಾರ ಮಾಡ್ತಾ ಇದೆಯೋ ಆಗ ಕೇತು ಜೊತೆ ಇದೆ. ಹಾಗಾಗಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ವಾರಾಂತ್ಯದಲ್ಲಿ ಸಪ್ತಮದಲ್ಲಿ ಸಂಚಾರ ಮಾಡುತ್ತೆ. ಆಗ ತಕ್ಕ ಮಟ್ಟಿಗೆ ನಿಮಗೆ ಹೊಸ ಉತ್ಸಾಹ ಉಲ್ಲಾಸ ತಂದುಕೊಡುತ್ತೆ. ಬಟ್ ಆದರೂ ನೋಡಿ, ಸೂರ್ಯನ ದೃಷ್ಟಿ ನಿಮಗೆ ಚಂದ್ರನ ಮೇಲೆ ಬೀಳ್ತಾ ಇದೆ. ಸೂರ್ಯ ನಿಮಗೆ 6ನೇ ಮನೆ ಅಧಿಪತಿನೇ ಆಗುತ್ತೆ. ಸೊ ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತಕ್ಕ ಮಟ್ಟಿಗೆ ಅಭಿವೃದ್ಧಿ ತಂದುಕೊಟ್ಬಿಡುತ್ತೆ. 12ನೇ ಮನೆ ಕುಜ ಇದ್ದರೆ ವಾದ ವಿವಾದಗಳು, ಖರ್ಚು ಹೆಚ್ಚು. ಬುಧನು ಮತ್ತು 4, 7ನೇ ಮನೆ ಅಧಿಪತಿ ಮನೆಗೆ ಅಥವಾ ಕುಟುಂಬಕ್ಕೆ ಅಥವಾ ಪತಿ ಪತ್ನಿಗೆ ಅಥವಾ ಬಿಸ್ನೆಸ್ಗೆ, ಈ ವಿಷಯಗಳಲ್ಲಿ ಹೆಚ್ಚು ಖರ್ಚಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಲ್ಲಿ ಬುಧ ಪರಿಹಾರ ಇಂಪಾರ್ಟೆಂಟ್ ಆಗುತ್ತೆ, ಹಣಕಾಸಿನ ವಿಷಯದಲ್ಲಿ ಅಥವಾ ವಿದ್ಯಾಭ್ಯಾಸದ ವಿಷಯದಲ್ಲಿ. ಹಾಗಾಗಿ ಬುಧನಿಗೋಸ್ಕರ ವಿಷ್ಣು ಸಹಸ್ರನಾಮ ಹೇಳ್ಕೊಳೋದು, ಅಥವಾ ಸೋದರ ಮಾವನಿಗೆ ಏನಾದರೂ ಸಿಹಿ ತಿಂಡಿ ಕೊಡೋದು, ಹಸಿರು ವಸ್ತ್ರ ದಾನ ಮಾಡೋದು, ಇದರಿಂದ ನಿಮಗೆ ಬುಧನ ಪರಿಹಾರ ಮಾಡ್ಕೋಬೋದು. ಇನ್ನು ನಮಗೆ ಕುಜನು 12ನೇ ಮನೆಯಲ್ಲಿದೆ. ಹಾಗಾಗಿ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ. ಓವರ್ ಆಲ್ ತೊಗೊಂಡ್ರೆ ಈ ತಿಂಗಳಲ್ಲಿ ಖರ್ಚು ವೆಚ್ಚಕ್ಕೆ ಪ್ಲಾನಿಂಗ್ ಅಗತ್ಯ. ಸೊ ಅದನ್ನು ಪ್ಲಾನ್ ಮಾಡಿಕೊಂಡ್ರೆ ನಿಮಗೆ ತಕ್ಕ ಮಟ್ಟಿಗೆ ಚೆನ್ನಾಗೇ ಇರುತ್ತೆ. ಇನ್ನು ಜನ್ಮದಲ್ಲಿ ಶನಿಗೋಸ್ಕರ ಶನಿ ಶಾಂತಿಗೆ ನೀವು ದಿನನಿತ್ಯ ರಾಮರಕ್ಷಾ ಸ್ತೋತ್ರ ಹೇಳ್ಕೊಳೋದು, ಎಳ್ಳೆಣ್ಣೆ ದೀಪ ಹಚ್ಚೋದು, ಇದರಿಂದ ಶನಿ ಕೂಡ ಶಾಂತವಾಗಿರುತ್ತೆ. ಓವರ್ ಆಲ್ ತೊಗೊಂಡ್ರೆ ಮಿಶ್ರ ಫಲ ಮೀನರಾಶಿಯವರಿಗೆ ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.